ನಮ್ಮ ಜಿನ್ವಾನಿ ಯಾವ ರೀತಿಯಾಗಿ ನಮ್ಮ ತನಕ ತಲುಪಿತು ಅನ್ನೋ ವಿಷಯವನ್ನು ಸ್ವಲ್ಪ ನಾವು ತಿಳಿಯೋದಿದೆ. ಮೊದಲನೇ ದಿನ ವಿಶೇಷವಾಗಿ ಆಚಾರ್ಯ ಧರ್ಸೇನ ಆಚಾರ್ಯ ಭೂತಬಲಿ ಪುಷ್ಪದಂತರ ಇತಿವೃತ್ತವನ್ನು ನಾವು ತಿಳ್ಕೊಂಡಿದ್ವಿ. ಯಾವ ರೀತಿಯಾಗಿ ಸುಮಾರು ಕ್ರಿಸ್ತಶಕ 1ನೇ ಶತಮಾನದಿಂದ 1ನೇ ಶತಮಾನದಲ್ಲಿ ಮೊದಲ ಬಾರಿಗೆ ತೀರ್ಥಂಕರರ ಉಪದೇಶವನ್ನು ಬರವಣಿಗೆಯಲ್ಲಿ ಹಿಡಿದಿಡುವಂತಹ ಕೆಲಸವನ್ನು ಆಚಾರ್ಯರುಗಳು ಮಾಡ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮುನಿಸಂಘ ಇದ್ದಿದ್ದರಿಂದ ದಕ್ಷಿಣ ಭಾರತದ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿ ಮೂಲ ಉಪದೇಶ ರಕ್ಷಣೆಯಾಗುವಂತಹ ಕೆಲಸ ಆಗುತ್ತೆ. ಉಪದೇಶ ಅಂತೂ ಸೂತ್ರ ರೂಪದಲ್ಲಿ ತೀರ್ಥಂಕರರಿಂದ ಬಂದಿತ್ತು, ಆದರೆ ಬರೆಯುವಾಗ ಲಿಪಿಯಂತೂ ಇಲ್ಲಿದ್ದಿದೆ. ಇಲ್ಲಿನ ಲಿಪಿಗಳಲ್ಲಿ ಶಾಸ್ತ್ರಗಳ ರಚನೆ ಆಗುತ್ತೆ. ಯಾವಾಗ ಪ್ರಾಕೃತ ಸಂಸ್ಕೃತಗಳಲ್ಲಿ ಈ ಜಿನ್ವಾಣಿಯ ರಚನೆ ಆಗುತ್ತೆ, ಅದಾದ ನಂತರ ಸ್ವಲ್ಪ ಕಾಲದವರೆಗೆ 4-5ನೇ ಶತಮಾನದವರೆಗೆ ಸಂಸ್ಕೃತ ಪ್ರಾಕೃತ ಅರ್ಥ ಆಗುತ್ತೆ. ವಿಶೇಷವಾಗಿ ಪ್ರಾಕೃತ. ಈ 5ನೇ ಶತಮಾನ ಬಂದ ತಕ್ಷಣ 5-6ಕ್ಕೆ ಸಂಸ್ಕೃತದ ಪ್ರಭಾವ ಜಾಸ್ತಿ ಆಗುತ್ತೆ. ಸಂಸ್ಕೃತ का प्रभाव बहुत बढ़ चुका. तो ಇದೇ ಆಚಾರ್ಯರು ಸಂಸ್ಕೃತದಲ್ಲಿ ಜಿನ್ವಾಣಿ ರಚನೆಯನ್ನ ಮಾಡ್ತಾರೆ. ಸಂಸ್ಕೃತದಲ್ಲಿ ನಮಗೆ ವ್ಯಾಖ್ಯಾ ಗ್ರಂಥಗಳು ಸಿಗುತ್ತೆ. ಯಾಕಂದ್ರೆ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಮತ್ತು 9-10ನೇ ಶತಮಾನದವರೆಗೆ ಬರೋಷ್ಟರಲ್ಲಿ ಸಂಸ್ಕೃತದ ಪ್ರಭಾವ ಕೂಡ ಕಡಿಮೆ ಆಗುತ್ತಾ ಇದೆ. ಸಂಸ್ಕೃತದ ಪ್ರಭಾವ ಕಡಿಮೆ ಆದಾಗ ಪ್ರಾದೇಶಿಕ ಭಾಷೆಗಳಲ್ಲಿ ಅಪಭ್ರಂಶದಲ್ಲಿ ಹಳಗನ್ನಡದಲ್ಲಿ जिनवानी रचने आगुत्ते. लेकिन मूल जिनवानी तो प्राकृत भाषा में लिपिबद्ध हुई. ಯಾವಾಗ ಸಂಸ್ಕೃತ ಪ್ರಾಕೃತ ಎರಡೂ ಭಾಷೆಗಳ ಅರ್ಥ ಆಗೋದಿಲ್ಲ, ಆವಾಗ ನಮಗೆ ಕೆಲಸಕ್ಕೆ ಬಂದವರು ಯಾರು? ಜೈನ ಕವಿಗಳು, ಜೈನ ವಿದ್ವಾಂಸರು. ಇವರೇನ್ ಮಾಡ್ತಾರೆ? ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಜಿನ್ವಾನಿ ರಚನೆಯನ್ನು ಮಾಡ್ತಾರೆ, ಪದ್ಯಗಳ ರಚನೆ ಮಾಡ್ತಾರೆ, ಕಾವ್ಯಗಳ ರಚನೆ ಮಾಡ್ತಾರೆ. ಹೇಗೆ ಶ್ರಾವಕಿಯರಿಗೆ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಕನ್ನಡದಲ್ಲಿ ನಾವು ನೋಡಿದ್ರೆ ವಿಶೇಷವಾಗಿ ರತ್ನಾಕರ ವರ್ಣಿಯವರ ಪದ್ಯಗಳಿದೆ. ಹೀಗೆ ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ ಕಾವ್ಯಗಳ ರಚನೆ ಆಗುತ್ತೆ. ಈ ರೀತಿಯಾಗಿ ತೀರ್ಥಂಕರರಿಂದ ಬಂದ ಉಪದೇಶವನ್ನ ರಕ್ಷಣೆ ಮಾಡತಕ್ಕಂತಹ ಕೆಲಸ ಆಯಿತು. ಲೇಕಿನ್ ಸಬ್ಕೋ ಬತಾಯನ 100-200 ವರ್ಷಗಳ ಹಿಂದೆ ಸ್ವಲ್ಪ ಕಾಲಕ್ಕೆ ಹೋದ್ರೆ ಒಂದು ರೀತಿಯಾಗಿ ಧರ್ಮ ನಿಂತು ಹೋಗಿರುವಂತಹ ಆಭಾಸ ಆಗುತ್ತೆ ನಮಗೆ. जब चारित्र चक्रवर्ती आचार्य शांति सागर महाराज जिस समय धर्म करने का प्रयास कर रहे थे, ಯಾವಾಗ ಪ್ರಯತ್ನ ನಡೀತಾ ಇತ್ತು, ಆ ಸಮಯದಲ್ಲಂತೂ
ಬಹುತೇಕವಾಗಿ ಮರೆತು ಹೋಗುವಂತಹ ವಿಷಯ ಬಂದಿತ್ತು. ಯಾಕಂತ ಹೇಳಿದ್ರೆ ಇದೇ ವಿಚಾರ ಯಾವ ಹಿಂದಿನ ಪರಂಪರೆಯಲ್ಲಿ ಜಿನವಾಣಿ ರಕ್ಷಣೆ ಮಾಡೋ ಕೆಲಸ ಆಗುತ್ತಾ ಇತ್ತು, ಅದು ಬಹುತೇಕವಾಗಿ ನಿಂತು ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಪುನಃ ಜಾಗೃತವಾಗುತ್ತೆ ಅನೇಕ ಮಹಾಪುರುಷರುಗಳ ನಿಮಿತ್ತದಿಂದ. ಇಲ್ಲಿವರೆಗೆ ನಡ್ಕೊಂಡು ಬಂತು. ಇವಾಗ ಪರಿಸ್ಥಿತಿ ತುಂಬಾ 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 ಅನುಕೂಲ ಇದೆ. ಬಹುತೇಕವಾಗಿ ಈ ಕಾಲದಲ್ಲಿ ಧರ್ಮ ಮಾಡಲಿಕ್ಕೆ ಅನುಕೂಲ ಪರಿಸ್ಥಿತಿ ಇವಾಗ ಎಷ್ಟಿದೆ, ಹಿಂದೆ ಯಾವ ಕಾಲದಲ್ಲೂ ಇರಲಿಲ್ಲ. ಹಿಂದಿನ 2000 ವರ್ಷಗಳನ್ನು ತಗೊಂಡ್ರೆ ಹಿಂದೆಂದೂ ಇಷ್ಟು ಸುಲಭವಾಗಿ ಈ ಜಿನ್ವಾನಿಯ ತತ್ವಜ್ಞಾನ ಉಪಲಬ್ಧ ಇರಲಿಲ್ಲ. ಈ ಜ್ಞಾನವನ್ನು ಕಲೀಲಿಕ್ಕೆ ಬಹಳಷ್ಟು ಪರಿಶ್ರಮ ಪಡಬೇಕಿತ್ತು. ಹಾಗೆ ನೋಡಿದ್ರೆ ಅರ್ಥವನ್ನ ಅರಿತುಕೊಳ್ಳಿಕ್ಕೆ ಈಗಲೂ ಪರಿಶ್ರಮ ಮಾಡಬೇಕು. ಪರಿಶ್ರಮ ಮಾಡದೆ ಇವಾಗಲೂ ಅರ್ಥ ಆಗೋದಿಲ್ಲ. ಆದ್ರೆ ಪರಿಶ್ರಮ ಇಲ್ಲದೆ ಗ್ರಂಥ ಸಿಗುತ್ತೆ. ಇದೇನು ಕಡಿಮೆ ಪುಣ್ಯ ಇದೆಯೇನು? ಮೊದಲು ಗ್ರಂಥನೇ ಸಿಗ್ತಾ ಇರಲಿಲ್ಲ. ಷಟ್ಖಂಡಾಗಮ, ಧವಲ, ಜಯಧವಲ ಗ್ರಂಥಗಳು ಮೂಡುಬಿದ್ರೆಯಲ್ಲಿತ್ತು, ಗೊತ್ತಿದೆ ಎಲ್ಲರಿಗೂ. ಮೂಡುಬಿದ್ರೆಯಲ್ಲಿ ಇದ್ದಾಗ ಉತ್ತರ ಭಾರತದವರಿಗಂತೂ ನೋಡಕ್ಕೂ ಸಿಗ್ತಾ ಇರಲಿಲ್ಲ. ಕ್ಯಾ उत्तर भारत के लोगों को तो देखने भी नहीं मिलते थे. ಮತ್ತು ಇಲ್ಲಿ ದಕ್ಷಿಣ ಭಾರತದಲ್ಲಿ ನೋಡ್ಲಿಕ್ಕೆ ಪೂಜೆ ಮಾಡಲಿಕ್ಕೆ ಸಿಗ್ತಾ ಇತ್ತು, ಆದ್ರೆ ಓದ್ಲಿಕ್ಕೆ ಇವ್ರಿಗೂ ಸಿಗ್ತಾ ಇರಲಿಲ್ಲ. पढ़ने के लिए तो किसी को नहीं मिलता था. ಅದಾದ್ಮೇಲೆ ಅನೇಕ ವಿದ್ವಾಂಸರ ಪ್ರಯತ್ನದಿಂದ 16 ಭಾಗಗಳಲ್ಲಿ ಈ ಷಟ್ಖಂಡಾಗಮ ಗ್ರಂಥ ಪ್ರಕಟಣೆ ಆಗುತ್ತೆ. ನಾನು ಹಿಂದೆ ಕೂಡ ಹೇಳಿದ್ದೆ, ಯಾರು ಇದನ್ನ ಪ್ರಕಟಣೆ ಮಾಡಕ್ ಬರ್ತಾರೆ, ಯಾವ ಕುಟುಂಬ ಇದನ್ನ ಪ್ರಕಟಣೆ ಮಾಡಕ್ ಬರುತ್ತೆ, ಆ ಕುಟುಂಬವನ್ನೇ ಸಮಾಜದಿಂದ ಬಹಿಷ್ಕಾರ ಹಾಕ್ಬಿಡ್ತಾರೆ ಮೊದಲನೇ ಬಾರಿಗೆ. ಕ್ಯೂ? ಕ್ಯೂಂಕಿ ಪ್ರಾರಂಭದಿಂದಲೇ ನಾನು ನಿನ್ನೆ ಚರ್ಚೆ ಮಾಡ್ತಿದ್ವಲ್ಲ, ಆಚಾರ್ಯರಂತೂ ನಿಸ್ವಾರ್ಥದಿಂದ ತತ್ವ ಹೇಳಿ ಹೊರಟೋದ್ರು. ನಾವು ಪಾಲನೆ ಮಾಡ್ತಿದೀವೋ ಇಲ್ವೋ ಅನ್ನೋದನ್ನು ನೋಡಕ್ ಬರಲಿಲ್ಲ ಅವರು. ಆದ್ರೆ ವಿದ್ವಾಂಸರುಗಳಿಗೆ, ಕವಿಗಳಿಗೆ ಜೀವನ ಕಾಣಿಸ್ತಾ ಇದೆ. ಎರಡು ಪಂಗಡಗಳು ಸದಾ ಕಾಲ ಸಮಾಜದಲ್ಲಿ ಇರುತ್ತೆ. ಎಲ್ಲಾ ಸಮಾಜಗಳಲ್ಲಿ ಅತ್ಯಂತ ಅಲ್ಪ ಜನಸಂಖ್ಯೆಯಲ್ಲಿ ಜ್ಞಾನದ ಕಡೆಗೆ ಒಲವಿರುವಂತಹ ಒಂದು ಸಮೂಹ ಇದ್ರೆ, ಕರ್ಮಕಾಂಡದ ಒಲವಿರುವಂತಹ ಇನ್ನೊಂದು ಸಮೂಹ ಇರುತ್ತೆ. ಯಾವಾಗಲೂ ಇರುತ್ತೆ ಇದು, ಇವಾಗಲ್ಲ. ಎಲ್ಲಾ ಸಮಾಜಗಳಲ್ಲಿ ಹೀಗೆ ಇರುತ್ತೆ. ಆಚಾರ್ಯರ ಯಾವ ತತ್ವಜ್ಞಾನ ಇದೆ ಅದನ್ನ ತಿಳಿಬೇಕು ಅನ್ನುವಂತಹ ಕೆಲವರ ಪ್ರಯತ್ನ ಇದ್ರೆ, ಇನ್ನು ಕೆಲವರ ಪ್ರಯತ್ನ ಏನಿದೆ, ಆಚಾರ್ಯರ ತತ್ವಗಳು ತಿಳಿದು ಬಿಟ್ರೆ ಜೀವನ ಬದಲಾಗಬೇಕು, ನನ್ನ ಜೀವನ ಬದಲಾಗಬೇಕು, ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಕೇಳಕ್ಕೂ ಶುರು ಮಾಡ್ತಾರೆ ಇನ್ನೊಬ್ರು. ಬೇರೆಯವ್ರು ಯಾಕೆ ಮನೆಯಲ್ಲೇ ಕೇಳಕ್ ಶುರು ಮಾಡ್ತಾರೆ. ಜಿನ್ವಾನಿಯಲ್ಲಿ ಅಂತೂ ಹೀಗೆ ಬರ್ತಿದೆ, ನೀವ್ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಮತ್ತೊಂದು ಷಡ್ಯಂತ್ರ ಏನ್ ಪ್ರಾರಂಭ ಆಯಿತು, ಒಂದು ಸಮೂಹ ಹೇಳಕ್ ಶುರು ಮಾಡ್ತು, ಇದನ್ನಂತೂ ಮಾತ್ರ ಮುನಿಸಂಘ ಓದಬೇಕು, ಶ್ರಾವಕರು ಓದಬಾರದು. ಎಷ್ಟೋ ಶತಮಾನಗಳವರೆಗೆ ಶ್ರಾವಕರ ತನಕ ಈ ಗ್ರಂಥಗಳೇ ತಲುಪಲಿಲ್ಲ. कितना बड़ा षड्यंत्र हुआ ये.
न शावकाचार्य पहुंचे न मुनियाचार्य पहुंचे, ग्रंथ ही नहीं पहुंचे. तो ಜ್ಞಾನದಿಂದ ತುಂಬಾ ದೂರ ಉಳಿತು ಶ್ರಾವಕ ಸಮಾಜ. ಅದರಲ್ಲಿ ಪುರುಷ ಸ್ತ್ರೀಯ ಸಹಭಾಗ ನೋಡಿದ್ರೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇವಾಗಿನ ತರ ಎಲ್ಲರಿಗೂ ಜ್ಞಾನ ಲಭ್ಯ ಇರಲಿಲ್ಲ, ಶಿಕ್ಷಣ ಎಲ್ಲರಿಗೂ ಸಿಗ್ತಿರ್ಲಿಲ್ಲ. ಅದರಲ್ಲಿ ಮಹಿಳೆಯರಿಗಂತೂ ಇನ್ನೂ ಸಿಗ್ತಾ ಇರಲಿಲ್ಲ. ಜ್ಞಾನದಿಂದಂತೂ ಸಮಾಜ ವಂಚಿತ ಆಗ್ತಾ ಬಂತು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಹಿಂದೆ ಜ್ಞಾನ ಬೇಕಂದ್ರೂ ಯಾರಿಗೂ ಸಿಗ್ತಾ ಇರಲಿಲ್ಲ. नहीं मिलता था, लोग पढ़ना चाहते थे लेकिन नहीं मिलता था, उपलब्धि नहीं था. कहां से पढ़ते आप? आचार्यों से उपदेश चाहिए हो तो जंगल जाना पड़ता था, तो ಉಪದೇಶ ಸಿಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಕಡೆ ಇನ್ನೊಂದು ತಂತ್ರನೂ ಕೆಲಸ ಮಾಡ್ತಾ ಇತ್ತು. ಸಮಾಜ ನಮ್ಮ ಹತೋಟಿಯಲ್ಲಿರಬೇಕು. ಆದ್ರೆ ವಿಚಾರ ಮಾಡಿ ನೋಡೋದು ಎಲ್ಲರೂ ಧರ್ಮದ ಕೇಂದ್ರದಲ್ಲಿ, ಧರ್ಮದ ಮೂಲ ಸ್ವರೂಪದಲ್ಲಿ ಯಾರಿರ್ಬೇಕು? ಧರ್ಮದ ಮೂಲ ಸ್ವರೂಪದಲ್ಲಿ ತೀರ್ಥಂಕರ ಉಪದೇಶ ಜಿನವಾನಿ ಇರಬೇಕು, ಅಥವಾ ಧರ್ಮದ ಮೂಲದಲ್ಲಿ ಕೇಂದ್ರದಲ್ಲಿ ನಮ್ಮ ಪರಂಪರೆಗಳಿರ್ಬೇಕು? ಯಾವುದಿರ್ಬೇಕು? सोचो, धर्म के केंद्र बिंदु में क्या होना चाहिए? जिनवानी होनी चाहिए ना, ಆಚಾರ್ಯರ ಉಪದೇಶ ಇರಬೇಕು ತಾನೆ. ಆದ್ರೆ ಧರ್ಮದ ಕೇಂದ್ರದಲ್ಲಿ ನಾವು ಯಾರನ್ನ ಇಟ್ಟಿದ್ದೀವಿ? ಪರಂಪರೆಗಳನ್ನ, ಆಚಾರಗಳನ್ನ. ಇದೇನು ಶಾವಕಾಚಾರ ಮುನಿಯಾಚಾರ ಅಲ್ಲ. ಸಮಾಜದಿಂದ ತಾತ ಮುತ್ತಾತ ಅಲ್ಲಿಂದ ಯಾವ ಪರಂಪರೆಗಳು ನಡ್ಕೊಂಡು ಬಂದಿದೆ ಅದು ಧರ್ಮದ ಮಧ್ಯದಲ್ಲಿದೆ. ಹಾಗಾಗಿ ನಾವು ಯಾವ್ದಾದ್ರೂ ಕೆಲಸ ಮಾಡ್ಬೇಕಂದ್ರೆ ನಾವು ಯಾರನ್ನ ಹೋಗಿ ಕೇಳ್ತೀವಿ? समझो कुछ काम करना है, गृह प्रवेश करना है, तो किससे जाके पूछते हैं? पहले तो ತಾತ ಅಜ್ಜಿ ಮನೇಲಿ ಇರಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರನ್ನ ಕೇಳ್ತೀವಿ कि कैसे किया था, कौन कौन से द्रव्य लगते हैं. कभी जिनवाने से जाके पूछा? सोचो, जिनवाನೇನು ಹೋಗಿ ಕೇಳಿದ್ರೇನು, ಆಚಾರ್ಯರನ್ನ ಹೋಗಿ ಕೇಳಿದ್ರೇನು ಹೇಗೆ ಮಾಡೋದು ಅಂತ. ಮನೆಯಲ್ಲಿ ಮಗು ಜನ್ಮ ಆಯಿತು, ಮಗುಗೆ ಸಂಸ್ಕಾರ ಕೊಡಬೇಕಿದೆ, ಯಾರನ್ನ ಹೋಗಿ ಕೇಳೋದು? किससे पूछना? पूछना क्या है? 16 संस्कार पता है हमको. कहां से पढ़ा तुमने 16 संस्कार? ಎಲ್ಲಿ ಬರ್ತಿದೆ? ಯಾವ ಗ್ರಂಥದಲ್ಲಿ ಬರ್ತಿದೆ? ಯಾವ ಆಚಾರ್ಯರು ಹೇಳಿದ್ದಾರೆ? ಯಾವ ತೀರ್ಥಂಕರ ಉಪದೇಶ ಇದೆ ಇದು? ಅರ್ಥ ಆಗ್ತಾ ಇದೆ. ಈ ಸಮಯದಲ್ಲಿ ಎಲ್ಲಾ ಶಾಸ್ತ್ರಗಳು ನಮ್ಮ ಮುಂದೆ ಸಹಜವಾಗಿ ಉಪಲಬ್ಧ ಇದ್ರು ನಾವು ಜಿನವಾನಿಯನ್ನು ಹೋಗಿ ಕೇಳ್ತಾ ಇಲ್ಲ, ನಾವು ತೀರ್ಥಂಕರ ಉಪದೇಶ ಕೇಳ್ತಾ ಇಲ್ಲ. ನಮ್ಮದೇ ಪರಂಪರೆಗಳೇನು ಬಂದಿದೆ ಅದನ್ನೇ ಕೇಳ್ತೀವಿ. ಜ್ಞಾನದ ಪ್ರಾಪ್ತಿ ಆಗೋದಿಲ್ಲ. ಮತ್ತು ಜ್ಞಾನ ಇಲ್ಲ ಅಂದ್ರೆ ಇದೇನು ಜೀವನದಲ್ಲಿ ದುಃಖ ನಡೀತಾ ಇದೆ, ಇದೇನು ಸಮಸ್ಯೆಗಳು ಬರ್ತಾ ಇದೆ, ಇದೇನು ನಮ್ಮ ಕುಟುಂಬಗಳಲ್ಲಿ ಗೊಂದಲ ಇದೆ, ಇದ್ಯಾವುದೂ ದೂರ ಆಗೋದಿಲ್ಲ. ಇದು ಸತತವಾಗಿ ಹೀಗೆ ನಿರಂತರವಾಗಿರುತ್ತೆ. ಗೊಂದಲಗಳು ದೂರ ಆಗೋದಿಲ್ಲ. ನಮ್ದು ಬಾಲಕನಿಂದ ಹಿಡಿದು ವೃದ್ಧನವರೆಗೆ ಮಾನಸಿಕ ಗೊಂದಲ ಇದೆಯಲ್ಲ, ತೃಪ್ತಿ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಇಲ್ಲಿ ಕೂತಿದ್ದೇವೆ, ಆಗ್ಲೇ ಮುಂದೆ ಎಲ್ಲಕ್ಕೆ ಹೋಗೋದು ಅನ್ನೋದು ಪ್ಲಾನ್ ಮಾಡ್ತಾ ಇದ್ದೇವೆ, ಮಾಡ್ತಿದ್ದೀವಿ ತಾನೆ.
ಇದೇನು ತೋರಿಸುತ್ತೆ? ಇದೇನನ್ನ ಸೂಚನೆ ಮಾಡುತ್ತೆ? ಬೋಲೆ ಇವನು ಎಲ್ಲೂ ಸಮಾಧಾನವಾಗಿ ನಿಂತಿಲ್ಲ. ಯಾಕೆ ನಿಂತಿಲ್ಲ? ಯಾಕಂದ್ರೆ ಸ್ವಭಾವ ಅಂತೂ ಜ್ಞಾನ ಇದೆ. ನಾನು ಎಷ್ಟೇ ಅಜ್ಞಾನ ಕಡೆ ಓಡ್ ಹೋದ್ರೂ ನನ್ನ ಸ್ವಭಾವ ಅಂತೂ ಜ್ಞಾನನೇ ಇದೆ. भाई जीव इदानಲ್ಲ, वो कितना भी प्रयास करे अज्ञानी बने रहने का, स्वभाव तो ज्ञानी है. तो ಜ್ಞಾನದ ಕಡೆಗೆ ಹೋಗೋದಿಲ್ಲ. ಅಜ್ಞಾನ ಇವನಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ. तो ಸತತವಾಗಿ ಗೊಂದಲದಲ್ಲೇ ಜೀವನ ಕಳೀತಾನೆ ಅವನು. ಸತ್ಯದ ಕಡೆಗೆ ಹೋಗೋ ಧೈರ್ಯ ಇಲ್ಲ. ಅಸತ್ಯದಲ್ಲಿ ಇವನಿಗೆ ಶಾಂತಿ ಸಿಗೋದಿಲ್ಲ. तो ಗೊಂದಲ ದೂರ ಹೇಗಾಗುತ್ತೆ? ಗೊಂದಲ ದೂರ ಆಗದೇನೆ ಸರಿಯಾದ ಜೀವನ ಮಾಡಕ್ಕೆ ಹೇಗೆ ಸಾಧ್ಯ ಇದೆ? तो ಒಂದು ರೀತಿಯಾಗಿ ಜಿನ್ವಾಣಿ ಏನೋ ಇವಾಗ ಸಿಕ್ತು, ಆದ್ರೆ ಅದನ್ನ ಓದೋ ಕೆಲಸ ನಾವು ಮಾಡ್ತಾ ಇಲ್ಲ. ಮತ್ ಕೆಲವರು ಓದು ಅಂತಂದ್ರು, ಅವ್ರೇನ್ ಮಾಡಿದ್ರು? ಇಲ್ಲಿ ಜಿನ್ವಾನಿ ಓದೋದು ಅಂದ್ರೆ ಪುರಾಣಗಳನ್ನು ಓದೋದು. ಎಷ್ಟೋ ಜನರಿಗೆ ಹೀಗೆ ಅನ್ಸುತ್ತೆ, ಜಿನ್ವಾನಿ ಅಂದ್ರೆ ಪುರಾಣಗಳು. ಮತ್ತೆ ಪುರಾಣಗಳು ಅಂದ್ರೆ ಏನು? ಕಥೆಗಳು. ಕಥೆಗಳನ್ನ ಓದೋದೇ ಜಿನ್ವಾನಿ ಅಂತ ಅನ್ಕೊಂಡ್ಬಿಡ್ತೀವಿ. ಕಥೆಗಳನ್ನ ಓದಬಾರ್ದು ಅಂತ ಹೇಳ್ತಾ ಇಲ್ಲ. ಬೈ ಸಂಪೂರ್ಣ ಜಿನ್ವಾನಿ ತಿಳಿದೇನೆ ಕಥೆಗಳು ತಿಳಿಯೋದಿಲ್ಲ ನಮಗೆ. ಯಾವ ತತ್ವ ಇದೆ, ಸಪ್ತ ತತ್ವಗಳು, ನವ ಪದಾರ್ಥಗಳು, ಇದು ಅರ್ಥ ಆಗದೇನೆ ಕಥೆಗಳು ಅರ್ಥ ಆಗೋದಿಲ್ಲ ನಮಗೆ. ನಾನು ಎಷ್ಟು ಸಲ ಹೇಳಿದ್ದೇನೆ, ಕಥೆಗಳನ್ನ ನಾವು ಎಂದು ಓದಕ್ ಕಲಿತೇ ಇಲ್ಲ. ಅದರಿಂದ ಯಾವ ಉಪದೇಶ ಪಡಿಬೇಕು ಅನ್ನೋದನ್ನ ಪಡೆಯೋದೇ ಇಲ್ಲ. ಯಾಕಂದ್ರೆ ತತ್ವಜ್ಞಾನ ಇಲ್ಲ. ತತ್ವಜ್ಞಾನ ಇಲ್ಲದೇನೆ ಕಥೆಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾನೆ ಇವನು. ಬೈ ಪುರಾಣಗಳಲ್ಲಿ ಕಥೆಗಳಿದೆಯಲ್ಲ, ಅದೆಲ್ಲ ಯಾವಾಗಿನ ಕಥೆಗಳಿದೆ? ಅದೆಲ್ಲ ಕಥೆಗಳು ಈ ಕಾಲದ್ದಲ್ಲ. वो सारी कहानियां चतुर्थकाल की है. ಗೊತ್ತಿದೆ ತಾನೆ ಎಲ್ಲರಿಗೂ ಕಥೆಗಳು ಯಾವಾಗಿದ್ದು? 4ನೇ ಕಾಲದ್ದು. ಆದ್ರೆ ಅದನ್ನ ಇವಾಗ ಇವನು ಜೀವನದಲ್ಲಿ ಇವನು ಹಾಗೆ ತಗೊಂಡ್ಬರೋ ಪ್ರಯತ್ನ ಮಾಡ್ತಾನೆ. ಕಿ ಭರತ ಚಕ್ರವರ್ತಿ 96,000 ಮದುವೆ ಮಾಡ್ಕೊಂಡಿದ್ದ. ನಾನು ಒಂದೇಳು ಮಾಡ್ಕೊಂಡ್ರೆ ಏನ್ ತಪ್ಪಾಗುತ್ತೆ? ಅರ್ಥ ಆಗ್ತಿದೆ? ಇಷ್ಟು ಆನೆಗಳು, ಇಷ್ಟು ಕುದುರೆಗಳ ಸಂಪತ್ತಿ ಇತ್ತು ಅವನ ಹತ್ರ, ನನ್ನ ಹತ್ರ ಸ್ವಲ್ಪ ಇದ್ರೆ ಏನಾಗುತ್ತೆ? ಗಮನಕ್ಕೆ ಬರ್ತಾ ಇದೆ. ಜೀವನದ ಅಂತಿಮ ಘಟ್ಟಕ್ಕೆ ಹೋಗಿ ದೀಕ್ಷೆ ತಗೊಂಡಿದ್ದ ಭರತ ಚಕ್ರವರ್ತಿ. ನಾನು ಕೊನೆ ಸಮಯದಲ್ಲಿ ದೀಕ್ಷೆ ತಗೊಂಡ್ರೆ ಏನ್ ತಪ್ಪು? समझ में आ रहे? ये प्रथमानियोग पढ़ा के क्या किया हमने? ಇದಕ್ಕೆ ಪುರಾಣಗಳ ಅಧ್ಯಯನ ಅಂತಾರೇನು? ಇದರ ಅರ್ಥ ನಮಗೆ ಕಥೆಗಳು ಅರ್ಥ ಆಗಲಿಲ್ಲ. ಯಾವ ಕಥೆಗಳನ್ನ ಆಚಾರ್ಯರು, ಈ ವೀರಸೇನಾಚಾರ್ಯ, ಜಿನಸೇನಾಚಾರ್ಯ ಇವರು ವೀತರಾಗತೆಗೋಸ್ಕರ ಬರೆದಿದ್ರು, ಅದರಿಂದ ಇವನು ರಾಗ ಪೋಷಣೆ ಮಾಡ್ತಾನೆ. जो वीतरागता के लिए लिखा गया था उसी से राग पोषण करता है. कि तीर्थंकर युद्ध ಮಾಡಿದ್ರು, ಮನೆಯಲ್ಲಿ ಅಣ್ಣ ತಮ್ಮ ಜಗಳಾಡಿದ್ರೆ ಏನು ಪ್ರಾಬ್ಲಮ್? ये पढ़ा तुमने प्रथमानियोग से? ಇದ್ಯಾವ ದೊಡ್ಡ ವಿಷಯ ಇದೆ? ಭರತ ಬಾಹುಬಲಿ ಮಧ್ಯದಲ್ಲೂ ಜಗಳ ಆಗಿತ್ತು. ನಮ್ಗಳಲ್ಲಾದ್ರೆ ಏನ್ ತಪ್ಪಾಯ್ತು? यही पढ़ा तुमने प्रथमानियोग से? क्योंकि सप्त तत्व नव ಪದಾರ್ಥಗಳ ಜ್ಞಾನ ಇಲ್ಲ ನಮಗೆ. ಮುಖ್ಯವಾಗಿ
ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. ಇಡೀ ಪ್ರಪಂಚ ನೋಡಕ್ ಹೋಗ್ತಾ ಇದ್ದಾನೆ, ನೋಡೋನೇ ಸರಿ ಇಲ್ಲ. ಪ್ರಪಂಚ ಹೆಂಗನ್ಸುತ್ತೆ ಬೋಲು? ನೋಡೋನು ದೃಷ್ಟಿ ಸರಿ ಇಲ್ಲಿಂದ ಪ್ರಪಂಚ ಎಲ್ಲ ಹೇಗೆ ಅನ್ಸುತ್ತೆ? ಯಾಕಂದ್ರೆ ದೃಷ್ಟಿ ಇಲ್ವಲ್ಲ ನಮಗೆ ನೋಡುವಂಥದ್ದು. ದೃಷ್ಟಿ ಹೇಗಿದೆ? ಸ್ವಾತ್ಮ ದೃಷ್ಟಿ ಇಲ್ಲ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ನಾನು ಯಾರು ಅಂತ ತನ್ನ ಪರಿಚಯ ತನಗೆ ಆಗಿಲ್ಲ. ಪ್ರಪಂಚವನ್ನೆಲ್ಲ ಯಾರು ನೋಡ್ತಾ ಇದ್ದಾರೆ? ಮೂರ್ಖ ವ್ಯಕ್ತಿ, ಯಾರಿಗೆ ತನ್ನ ಬಗ್ಗೆನೇ ಗೊತ್ತಿಲ್ಲ. ಅವನು ಅವನು ನೋಡುವಂತಹ ಪ್ರಪಂಚ, ಅವನು ಸಮಾಜದ ಬಗ್ಗೆ ಕೊಡುವಂತಹ ಪರಿಭಾಷೆ, ಅದನ್ನ ಒಪ್ಪಿದ್ರೆ ಹೆಂಗ ಗೊತ್ತಾಗುತ್ತೆ ನಮಗೆ ಇದು ನಿಜಾನೋ ಅಲ್ವೋ ಅಂತ? ಈ ಶ್ರುತ ಪಂಚಮಿ ದಿನ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ. ಜೀವನದ ಯಾವುದೇ ಸಮಸ್ಯೆಗಳು ಬಂದ್ರು, ಯಾವುದೇ ಕೆಲಸ ಮಾಡಬೇಕಂದ್ರು, ಒಂದು ಹೆಜ್ಜೆ ಮುಂದೆ ಇಡ್ಬೇಕಂದ್ರು ಮೊದಲು ಜಿನ್ವಾನಿಯನ್ನ ಕೇಳೋದು, ಅಕ್ಕಪಕ್ಕ ಕೇಳಕ್ ಹೋಗೋದಿಲ್ಲ. ಆಗ ಅರ್ಥ ಆಗುತ್ತೆ ಆಚಾರ್ಯರು ನಮಗೆ ಏನು ಕೊಟ್ಟು ಹೋಗಿದ್ದಾರೆ ಅಂತ. ಆಗ ಜಿನ್ವಾನಿಯ ಮಹಿಮೆ ಬರುತ್ತೆ. ಇಲ್ಲಾಂದ್ರೆ ಜಿನ್ವಾನಿಯ ಮಹಿಮೆ ಬರೋದು. कुछ भी करना हो पहले पूछो आचार्यों से कि आचार्य क्या कहते हैं इसके बारे में. ಅವಾಗ ನಮಗೆ ಆಶ್ಚರ್ಯ ಆಗುತ್ತೆ. ಆತ್ಮಾನುಶಾಸನ ಓದ್ತಾ ಇದ್ದೀವಲ್ಲ, ಒಂದೊಂದು ಶ್ರಾವಕಿ ಮಾಡುವಂತಹ ಒಂದೊಂದು ಕೆಲಸಕ್ಕೂ ಸರಿಯಾದ ದಾರಿಯನ್ನು ಹೇಳ್ಕೊಟ್ಟಿದ್ದಾರೆ. ವಿಚಾರ ಹೇಗೆ ಮಾಡೋದು ಅದನ್ನು ಹೇಳ್ಕೊಟ್ಟಿದ್ದಾರೆ. ಆದ್ರೆ ಅದರಿಂದ ನಾವು ದೂರ ಉಳಿತಾ ಇದ್ದೀವಿ. ಯಾವ ಸಮಯದಲ್ಲಿ ಕರ್ನಾಟಕದಲ್ಲಿ 8-9ನೇ ಶತಮಾನ ಅಮೋಘ ವರ್ಷ ಚಕ್ರವರ್ತಿಯ ಕಾಲ, ಆ ಸಮಯದಲ್ಲಿ ಈ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನ, ಟೀಕೆಗಳನ್ನ ಬರೀತಾರೆ. ಮುಖ್ಯವಾಗಿ ವೀರಸೇನಾಚಾರ್ಯರು ಎಷ್ಟು ಬರೀತಾರೆ? ವಿಶ್ವದಲ್ಲಿ ಅತಿ ಹೆಚ್ಚು ಪದ್ಯಗಳನ್ನ ಬರೆದಿರುವಂತಹ ಒಬ್ಬರೇ ಆಚಾರ್ಯರಿದ್ದಾರೆ, ವೀರಸೇನಾಚಾರ್ಯ. ಷಟ್ಖಂಡಾಗಮದ 5 ಭಾಗಗಳಿಗೆ, 5 ಅಧ್ಯಾಯಗಳಿಗೆ ವಿಸ್ತಾರವಾದ ಟೀಕೆ ಬರೀತಾರೆ. ಮತ್ತು ಕೊನೆಯ ಅಧ್ಯಾಯ ಭೂತಬಲಿ ಆಚಾರ್ಯರು ವಿಸ್ತಾರವಾಗಿ ಬರೆದಿದ್ರಿಂದ ಅದಕ್ಕೆ ಸಂಕ್ಷಿಪ್ತ ಟೀಕೆ ಬರೀತಾರೆ. ಎಲ್ಲರಿಗೂ ಇಷ್ಟಾದ್ರೂ ಗೊತ್ತಿದೆ, 5 ಷಟ್ಖಂಡಾಗಮದಲ್ಲಿ 6 ಅಧ್ಯಾಯಗಳಿದೆ. 5 ಅಧ್ಯಾಯಗಳ ವ್ಯಾಖ್ಯಾನ ಟೀಕೆಗೆ ನಾವು ಧವಲ ಅಂತ ಕರಿತೀವಿ. ಧವಲ ಅಂತ ಯಾಕೆ ಹೆಸರು ಬಿತ್ತು? ಗ್ರಂಥದಲ್ಲಿ ಎಲ್ಲೂ ಧವಲದ ಬಗ್ಗೆ ಏನು ಉಲ್ಲೇಖ ಇಲ್ಲ. ಧವಲ ಅಂತ ಯಾಕೆ ಬಿತ್ತು? ಈ ಅಮೋಘ ವರ್ಷ ಚಕ್ರವರ್ತಿಯಿಂದ. ಅಮೋಘ ವರ್ಷ ಚಕ್ರವರ್ತಿಯ ಮತ್ತೊಂದು ಹೆಸರೇನು? ಅತಿಶಯ ಧವಳ, ಅವನ ಬಿರುದು. ಆ ರಾಜಾಶ್ರಯದ ಕಾಲದಲ್ಲಿ ಬನವಾಸಿ, ಕೊಪ್ಪಳ ಇತ್ಯಾದಿ ಎಲ್ಲಾ ಕ್ಷೇತ್ರಗಳಲ್ಲಿ ರಾಜಾಶ್ರಯ ಸಿಕ್ಕಿದ್ರಿಂದ ಈ ಗ್ರಂಥಗಳ ರಚನೆ ಮಾಡೋದು ಸಾಧ್ಯ ಆಯಿತು. ಹಾಗಾಗಿ ಧವಲ. ಮತ್ತ 6ನೇ ಭಾಗದ ಯಾವ ಸಂಕ್ಷಿಪ್ತ ಟೀಕೆ ಇದೆ ಅದಕ್ಕೆ ಮಹಾಧವಲ ಅಂತ ಕರೆದ್ರು. ಇದೇ ಸಮಯದಲ್ಲಿ ಯಾವ ಕಸಾಯ ಪಹೋಡ ರಚನೆಯಾಗಿತ್ತು ಅದಕ್ಕೂ ಟೀಕೆಯನ್ನು ಬರೀತಾರೆ. ಅದಕ್ಕೆ ನಾವು ಜಯಧವಲ ಅಂತ ಕರಿತೀವಿ. ಧವಲ, ಮಹಾಧವಲ, ಜಯಧವಲ. ಧವಲ ಮಹಾಧವಲ ಎರಡು ಒಂದೇ ಇದೆ ಹಾಗೆ ನೋಡಿದ್ರೆ, ಬೇರೆ ಬೇರೆ ಇಲ್ಲ. ಸುಮಾರು ಜಯಧವಲ 72,000 ಶ್ಲೋಕದಷ್ಟು ರಚನೆ ಮಾಡ್ತಾರೆ
ವೀರಸೇನಾಚಾರ್ಯರು. ಮತ್ತೆ ಮಹಾಧವಲ ಜಯಧವಲ ಗ್ರಂಥಕ್ಕೆ ಸುಮಾರು 20,000 ಬರೆದಾದ್ಮೇಲೆ ಸಮಾಧಿ ಆಗೋಗುತ್ತೆ. ಆಗ ಜನಸೇನಾಚಾರ್ಯರು ಬಂದು ಇನ್ನೂ 40,000 ಶ್ಲೋಕಗಳನ್ನು ಬರೆದು ಅದನ್ನು ಪೂರ್ತಿ ಮಾಡ್ತಾರೆ. ಇಷ್ಟು ವಿಶಾಲವಾದಂತಹ ಗ್ರಂಥ ರಚನೆ ಆಗುತ್ತೆ. ಮತ್ತು ಅದೇ ಕಾಲದಲ್ಲಿ ಸ್ವಲ್ಪ ನಂತರದಲ್ಲಿ ಕುಂದ ಸ್ವಾಮಿ ಬರ್ತಾರೆ. ಅವರು 84 ಪಾಹುಡುಗಳನ್ನು ರಚನೆ ಮಾಡ್ತಾರೆ. ಹೀಗೆ ಪ್ರಮುಖವಾಗಿ 2 ಶ್ರುತಸ್ಕಂದಗಳು ನಮ್ಮ ಮುಂದೆ ಇದೆ. ಆದ್ರೆ ಈ ಶ್ರುತಸ್ಕಂದಗಳೇನು ನಮ್ಮ ಮುಂದೆ ಇದೆ, ಈ ಜ್ಞಾನ ಏನು ಲಭ್ಯ ಇದೆ, ಆದರೆ ನಾವು ಅದನ್ನ ತಿಳಿಯೋ ಕಡೆಗೆ, ಅದನ್ನ ಓದೋ ಕಡೆಗೆ, ಅದನ್ನ ಅರ್ಥೈಸೋ ಕಡೆಗೆ ಗಮನ ಕೊಡ್ತಾ ಇಲ್ಲ. ಈ ಧರ್ಮದ ಹೆಸರಲ್ಲಿ ಕೆಲವೊಂದು ಕಡೆಗೆ ರಸಪ್ರಶ್ನೆ ಕಾರ್ಯಕ್ರಮಗಳು ಆಗುತ್ತಲ್ಲ, ಅಲ್ಲೂ ನಾವೇನ್ ಮಾಡ್ತೀವಿ, ಮಾತ್ರ ಕಥೆಗಳು, ಸಪ್ತ ತತ್ವ ನವ ಪದಾರ್ಥ, ಅದರಿಂದ ಸ್ವಲ್ಪ ದೂರ. ತೀರ್ಥಂಕರರ ಭಾವಳಿ ಹೆಸರುಗಳು, ಇದನ್ನು ಓದಬಾರದು ಅಂತ ಹೇಳ್ತಿಲ್ಲ ನಾನು, ಇದು ಮಹತ್ವ ಇದೆ. ಆದ್ರೆ ನವತತ್ವ ನವ ಪದಾರ್ಥ ಇವುಗಳು ತಿಳಿದೇನೆ ತೀರ್ಥಂಕರರ ಜೀವನ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಈಗ ಓದ್ತಾ ಇದ್ವಲ್ಲ, ಎಷ್ಟು ಜನರ ಗಮನ ಹೋಗಿತ್ತು ನನಗೆ ಗೊತ್ತಿಲ್ಲ. ಪಂಚಕಲಾಯನಕ ಅರ್ಘ್ಯಗಳು ಬರೆದಿತ್ತಲ್ಲ, ಅರ್ಘ್ಯಗಳಲ್ಲಿ ನೋಡೋದು ಬಹುಭಾಗ ತೀರ್ಥಂಕರರ ಯಾವ ದೀಕ್ಷೆ ಇದೆ ಅದು ಯಾವತ್ತಾಗುತ್ತೆ, ಯಾವತ್ತು ಜನ್ಮದಿನ ಇದೆ, ಬರ್ತ್ಡೇ, ಯಾವತ್ತು ಜನ್ಮದಿನ ಇದೆ ಅವತ್ತೇ ದೀಕ್ಷೆ ಇದೆ. ಬಹುಭಾಗ ತೀರ್ಥಂಕರದ್ದು ಇದೇನು ತೋರಿಸ್ತಾ ಇದೆ, ಜನ್ಮದಿನದ ದಿನ ದೀಕ್ಷೆಯನ್ನು ತಗೋತಾ ಇದ್ದಾರೆ. ಮನೆ ಜನ್ಮ ಸಾರ್ಥಕ ಮಾಡಬೇಕಾದ್ರೆ ಇದು ಅವಶ್ಯಕ ಇದೆ, ಇಲ್ಲ ಅಂದ್ರೆ ಮರಳಿ ಜನ್ಮ ಆಗುತ್ತೆ. ಜನ್ಮದಿನ ಆಚರಣೆ ನಾವು ಹೇಗೆ ಮಾಡೋದು, ಶ್ರಾವಕಿಯರು. ಇದನ್ನು ನಾವು ಜಿನ್ವಾನಿಯನ್ನ ಕೇಳಬೇಕಿದೆ. ಜಿನ್ವಾನಿ ತುಂಬಾ ಸುಂದರವಾದ ದಾರಿ ತೋರಿಸ್ಕೊಡುತ್ತೆ ಹೇಗೆ ಮಾಡೋದು ಅಂತ. ಹಾಗೆ ಮಾಡೋದಿದೆ. ಯಾವ ಉತ್ತರಗಳಿಲ್ಲ ಜಿನ್ವಾನಿಯಲ್ಲಿ, ಪ್ರತಿಯೊಂದಕ್ಕೂ ಉತ್ತರ ಇದೆ. ಆದ್ರೆ ಆ ರೀತಿಯಾಗಿ ನಾವು ತಿಳ್ಕೊಳ್ಳೋ ಅಗತ್ಯ ಇದೆ, ಆ ರೀತಿಯಾಗಿ ವಿಚಾರ ಮಾಡೋ ಅಗತ್ಯ ಇದೆ, ಆಗ ಅರ್ಥ ಆಗುತ್ತೆ. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ, ಇವಾಗಿನ ಸಮಸ್ಯೆಗಳೇ ಬೇರೆ ಇದೆ, ಜಿನ್ವಾನಿ ಓದೇನ್ ಮಾಡೋದು. ಯಾಕಂದ್ರೆ ತುಂಬಾ ಡೆವಲಪ್ ಆಗ್ಬಿಟ್ಟಿದೀವಲ್ಲ, ಜಿನ್ವಾನಿ ಏನನ್ಸುತ್ತೆ, ಹಳೆ ಕಾಲದಿದೆ. ಇದ್ರಲ್ಲಿ ನಮಗೇನು ಉತ್ತರ ಸಿಗೋದಿಲ್ಲ. ನಾವು ಡೆವಲಪ್ ಆಗಿದ್ದೀವಿ ಯಾವ ದೃಷ್ಟಿಯಿಂದ, ನಾವು ಡೆವಲಪ್ ಆಗಿದ್ದೀವಿ ಹೊರಗಡೆ ಬಾಹ್ಯದಲ್ಲಿ ಬಟ್ಟೆ ಹಾಕೊಳ್ಳೋ ದೃಷ್ಟಿಯಿಂದ, ನಾವು ಡೆವಲಪ್ ಆಗಿದ್ದೀವಿ ಮನೆ ಕಟ್ಟೋ ದೃಷ್ಟಿಯಿಂದ, ನಾವು ಡೆವಲಪ್ ಆಗಿದ್ದೀವಿ ಪ್ರಕೃತಿಯಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅಂತ. ಪ್ರಕೃತಿಯಿಂದ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, अंतरंगದಿಂದ ಎಷ್ಟು ಡೆವಲಪ್ ಆಗಿದ್ದೀವಿ. हमारा मन का विकास कितना हुआ, ज्ञान का विकास कितना हुआ. कपड़े तो बदल गए, विचार बदले कि नहीं, विचार तो नहीं बदले भाई. ಯಾವಾಗ ಜಿನ್ವಾಣಿ ಓದ್ತೇವೆ ಆಗ ವಿಚಾರ ಬದಲಾಗುತ್ತೆ, ಆಗ ಮಾನಸಿಕ ವಿಕಾಸ ಆಗುತ್ತೆ. ಇಲ್ಲಾಂದ್ರೆ ಜಿನ್ವಾನಿ ಏನಂತ ಕರೆಯುತ್ತೆ, कि वृद्ध ಆಗಿದ್ರೂ ಬಾಲಕ ಅಂತ ಕರೆಯುತ್ತೆ. ಯಾಕೆ, मानसिक विकास तो नहीं हुआ ना,
ಯಾವಾಗ ಎಲ್ಲಿವರೆಗೆ ಮಾನಸಿಕ ವಿಕಾಸ ಆಗೋದಿಲ್ಲ ಅಲ್ಲಿವರೆಗೆ ಧರ್ಮದಲ್ಲೂ ಪ್ರವೇಶ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಅವಶ್ಯಕ ಇದೆ ಧರ್ಮವನ್ನ ಕಲಿಯೋದು, ಮಾಡೋದಲ್ಲ. ಮಾಡೋದೇನೂ ಇಲ್ಲ, ಕರ್ನಾ ಕುಚ್ ನಹೀ ಹೈ, ಸೀಖನಾ ಹೈ. ಕಲಿಯೋದಿದೆ, ಧರ್ಮವನ್ನ ಮಾಡೋದಿಲ್ಲ. ಯಾರು ಧರ್ಮವನ್ನ ಕಲಿತಾನೆ ಅವನಿಂದ ಧರ್ಮ ಆಗುತ್ತೆ. ಯಾರು ಮಾಡಕ್ ಹೋಗ್ತಾನೆ ಅವನಿಂದ ಏನೂ ಆಗೋದಿಲ್ಲ, ಏನು ಮಾಡೋ ಅಗತ್ಯ ಇಲ್ಲ, ಕಲಿಯೋ ಅಗತ್ಯ ಇದೆ. ತುಂಬಾ ಗಂಭೀರವಾಗಿ ಈ ವಿಷಯವನ್ನ ಮನಸ್ಸಲ್ಲಿ ಕಾಯಂ ಸ್ವರೂಪವಾಗಿ ಇಡೋದು. ಧರ್ಮವನ್ನ ಕಲಿಯೋದಿದೆ, ಮಾಡೋದಿಲ್ಲ. ಕಲಿತವನಿಂದ ತನ್ನಿಂದ ತಾನೇ ಧರ್ಮ ಆಗುತ್ತೆ. ಯಾವ ರೀತಿಯಾಗಿ ಕಲಿಯೋದಿದೆ, ಯಾವ ರೀತಿಯಾಗಿ ಮಾನಸಿಕ ವಿಕಾಸ ಮಾಡ್ಕೊಳ್ಳೋದಿದೆ, ಅದನ್ನ ಶ್ರುತಪಂಚಮಿ ಪರ್ವದ ದಿನದಂದು ನಾವು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡೋದಿದೆ. ಹಿಂದಿನ ಮಹನೀಯರು ಯಾವ ಜ್ಞಾನ ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಯಾಕೆ ಕೊಡ್ತಾ ಇಲ್ಲ? ತಾತ ಅಜ್ಜಿಯರಿರ್ಬೋದು, ಅಮ್ಮ ಅಪ್ಪ ಇರ್ಬೋದು, ಎಲ್ಲರಿಗೂ ಪರಂಪರೆಯಿಂದ ಧರ್ಮ ಸಿಕ್ಕಿದೆ. ಆದ್ರೆ ಅದನ್ನ ನಾವು ಮುಂದಿನವರಿಗೆ ಯಾಕೆ ಕೊಡ್ತಾ ಇಲ್ಲ? ಎಲ್ಲ ಕೊಡ್ತೀವಿ ತಾನೆ, ಏನೇನ್ ಬೇಕು ಎಲ್ಲ ಕೊಡ್ತೇವೆ, ಧರ್ಮ ಯಾಕೆ ಕೊಡೋದಿಲ್ಲ? ಧರ್ಮ ಅಂದ್ರೆ ಏನು? ಜ್ಞಾನ, ತತ್ವಜ್ಞಾನ ಯಾಕೆ ಕೊಡೋದಿಲ್ಲ? ತತ್ವಜ್ಞಾನ ಇಲ್ಲದಿರುವಂತಹ ವ್ಯಕ್ತಿ ಹೇಗಿರ್ತಾನೆ? ಬ್ರೇಕ್ ಇಲ್ದಿರೋ ಗಾಡಿ ತರ. तत्वज्ञान नहीं है ना तो गाड़ी कहीं पर भी जा सकती है. तो ನಮ್ಮ ಜೀವನದಲ್ಲಿ ನಾವು ಮಾಡಬಹುದಾದಂತಹ ಅತ್ಯಂತ ಸಾತಿಶಯ ಪುಣ್ಯದ ಕೆಲಸ ಏನು? ಕಿ ಮತ್ತೊಬ್ಬರಿಗೆ ತತ್ವಜ್ಞಾನ ತಿಳಿಸುವಂಥದ್ದು. ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ವ್ಯಕ್ತಿಯಲ್ಲಿ ಧರ್ಮದ ಬೀಜಗಳನ್ನು ಬಿತ್ತೋದು, ಮನಸ್ಸುಗಳಲ್ಲಿ धर्म बीज बोना, इससे बड़ा और कोई पुण्य का काम नहीं है. ये काम तीर्थंकर परमात्मा करते, ये काम गणधर परमेष्ಠಿ करते. ಈ ಕೆಲಸವನ್ನ ಆಚಾರ್ಯ ಪರಮೇಷ್ಠಿಗಳು ಮಾಡಿದ್ರು. ಆ ಕೆಲಸವನ್ನ ನಾವು ಮಾಡೋದಿದೆ. ವಿಚಾರ ಕರು, ಎಷ್ಟು ಜನರಿಗೆ ನಾವು ಮನಸ್ಸಲ್ಲಿ ಧರ್ಮದ ಬೀಜವನ್ನ ಬಿತ್ತೋ ಕೆಲಸ ಮಾಡಿದ್ದೇವೆ. ಮಾಡಿಲ್ಲ ಅಂದ್ರೆ ನಮಗೆ ಧರ್ಮದ ಬಗ್ಗೆ ಪ್ರೀತಿ ಎಲ್ಲಿದೆ? ಪ್ರೇಮ ಹೇಗ? ಪ್ರೇಮ ಕಿಸ್ಕೋ बोलते? ಯಾರ ಬಗ್ಗೆ ನಮಗೆ ಪ್ರೀತಿ ಇರುತ್ತೆ ಅವ್ರಿಗೋಸ್ಕರ ಏನಾದ್ರೂ ಮಾಡ್ತೀವಿ ತಾನೆ. तो ಧರ್ಮದ ತತ್ವಗಳನ್ನು ತಿಳಿಸುವಂತಹ, ಬೆಳೆಸುವಂತಹ यदि हमने ये नहीं किया, और इससे विचित्र बात मालूम क्या है कि ಧರ್ಮದ ಬಗ್ಗೆ ಯಾರಿಗಾದ್ರೂ ಹೇಳಬೇಕಾದ್ರೆ ಇವನಿಗೆ ಸಂಕೋಚ ಆಗ್ಬಿಡುತ್ತೆ. ಸಂಸಾರದ ಎಲ್ಲಾ ಕೆಟ್ಟ ಕೆಟ್ಟ ಕೆಲಸ ಎಲ್ಲರಿಗೂ ಉಪದೇಶ ಕೊಡ್ತಾನೆ. जो जो करना है सब उपदेश दे देगा. खाना बनाना, कौन सा डिश चाहिए बताओ, ಯಾವ ರೆಸಿಪಿ ಬೇಕು? ಫೋನಲ್ಲಿ ರೆಸಿಪಿಗಳೇ ನಡೀತಾ ಇದೆ ಒಂದೊಂದು ಗಂಟೆ. ಏನ್ ಮಾತಾಡಿದ್ರೆ 1 ಗಂಟೆ ರೆಸಿಪಿ ನಡೀತಾ ಇದೆ, ಫೋನಲ್ಲೇ ಅಡಿಗೆ ಮಾಡ್ಬಿಡ್ತೀವಿ. ಇನ್ನು ಪುರುಷ ವರ್ಗದಂತೂ ಏನ್ ಮಾತಾಡೋದು? ಯಾರು ಅಧಿಕಾರದಲ್ಲಿ ಬಂದ್ರು, ಯಾರು ಬರಲಿಲ್ಲ. ಆದ್ರೆ ಇವನ ಫೋನಲ್ಲಿ, ಇವನ ಮಾತುಗಳಲ್ಲಿ ಅವನ ಅಧಿಕಾರ, ಇವನ ಅಧಿಕಾರ.
ಅವನ ಅಧಿಕಾರಕ್ಕೆ ಬರಬೇಕಿತ್ತು, ಇವನು ಬರಬಾರ್ದಿತ್ತು. ಇವನನ್ನು ಯಾರೂ ಕೇಳ್ತಾ ಇಲ್ಲ. क्या ज्ञान के बीज कब बोओगे बताओ. और ಯುವಕರದಂತೂ ವಿಚಾರ ಏನು? ಯಾವ ನಾಯಕ, ಆಕ್ಟರ್, ಆಕ್ಟ್ರೆಸ್ ಅಥವಾ ಕ್ರಿಕೆಟರ್ ಅವ್ರು ಏನು ಜೀವನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ಅವರೇ ಇವನ ಜೀವನದ ಧ್ಯೇಯ ಪುರುಷಗಳಾಗ್ಬಿಟ್ಟಿದ್ದಾರೆ. ಆದರ್ಶ ವ್ಯಕ್ತಿ ಯಾರು ನಿನ್ನ ಜೀವನದಲ್ಲಿ? ಇವರು. ಅವ್ರ ಜೀವನ ಹೆಂಗ್ ಮಾಡ್ತಾ ಇದ್ದಾರೆ ಗೊತ್ತಿದೆ ಅವನಿಗೆ? ಗೊತ್ತಿಲ್ಲ. ಯಾಕೆ ಹಿಂಗಾಗ್ತಾ ಇದೆ? ಯಾಕಂದ್ರೆ ಆ ಪುಟ್ಟ ಮನಸ್ಸುಗಳಲ್ಲೂ ನಾವು ಜ್ಞಾನದ ಬೀಜಗಳನ್ನ ಬಿತ್ತಲೇ ಇಲ್ಲ. ಮಾತ್ರ ಭೋಗ, ಸಂಯೋಗ, ಆಕರ್ಷಣೆ ಇವುಗಳನ್ನೇ ಬಿತ್ತಿದ್ದೇವೆ. ಮನೆಯಲ್ಲಿ ದಿನಪೂರ್ತಿ ಚರ್ಚೆನೂ ಅದರದೇ ಆಗುತ್ತೆ. ತುಂಬಾ ಆಶ್ಚರ್ಯ ಏನು ಪಡೋ ಹಾಗಿಲ್ಲ. ಇನ್ನು ಸ್ವಲ್ಪ ಕಾಲದಲ್ಲಿ ಜಿನ್ವಾನಿ ಅರ್ಥ ಆಗೋದೇ ನಿಂತೋಗುತ್ತೆ ನಮಗೆ. ಜಿನ್ವಾನಿ ಏನೋ ಇರುತ್ತೆ, ಆದ್ರೆ ಓದೋರೆಲ್ಲಿದ್ದಾರೆ? ಮತ್ತೆ ಈಗ ನನ್ನ ಹತ್ರ ಎಷ್ಟು ಜನ ಬರ್ತಾರೋ ಅವ್ರು ಎಲ್ಲರೂ ಏನು ಹೇಳ್ತಾರೆ? ಓದಕ್ಕೇನೋ ಇಷ್ಟ ಇದೆ, ಆದ್ರೆ ಅರ್ಥ ಆಗೋದಿಲ್ಲ. ಏನ ಇದನ್ನೇ ತಾನೇ ಎಲ್ಲರೂ ಹೇಳೋದು, ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಮೇ ಪೂछता हूं क्यों नहीं समझ आता. ಸಂಸಾರದ ಎಲ್ಲ ಕುಟಿಲ ಜಟಿಲ ವಿಷಯಗಳು ಅರ್ಥ ಆಗುತ್ತೆ, ಜಿನ್ವಾನಿಯಾಗ ಅರ್ಥ ಆಗೋದಿಲ್ಲ. बताओ क्यों नहीं समझ आता? कितने बार प्रयास किया तुमने पढ़ने का? बताओ कितना समय दिया? जीवन को ऐसा बनाया क्यों? बुद्धि को ऐसा बनाया क्यों? बताओ. ಈ ಬುದ್ಧಿ ಇದೆಯಲ್ಲ, ಇದರಲ್ಲಿ ಜಿನ್ವಾನಿ ಪ್ರವೇಶ ಆಗದೇ ಇರೋಷ್ಟು ಕುಟಿಲವಾಗಿ ಯಾಕೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಬೈ ಈ ವಿಷಯ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಒಂದೇ ಕಾರಣ ಇದೆ, ಇವನ ಮತಿಭ್ರಷ್ಟ ಇದೆ, ಬುದ್ಧಿ ಕುಟಿಲ ಇದೆ. ಕುಟಿಲ ಬುದ್ಧಿಯಲ್ಲಿ ಸರಳವಾದ ಮಾತು ಹೆಂಗ್ ಸೇರುತ್ತೆ? ಸೇರೋದಿಲ್ಲ. ಇಸ್ಲಿಯೇ ಹಾಗಾಗಿ ಏನಾಗುತ್ತೆ? ಕಂಪ್ಲೇಂಟ್ ಬರುತ್ತೆ, ಜಿನ್ವಾನಿ ಅರ್ಥ ಆಗ್ತಾ ಇಲ್ಲ. ನಾನೇನು ಬಂದು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಾಲ ಆದ್ಮೇಲೆ ಹೇಳೋರು ಇರೋದಿಲ್ಲ. ಕ್ಯಾ ಕರೋಗೆ? ಯಾಕಂದ್ರೆ ಜಿನ್ವಾನಿ ಅರ್ಥ ಮಾಡ್ಕೊಳ್ಳೋಕ್ಕೂ ಬಹಳಷ್ಟು ಪುರುಷಾರ್ಥ ಮಾಡಬೇಕಾಗುತ್ತೆ. ಜೀವನವನ್ನ, ದೇಹವನ್ನ, ಇಂದ್ರಿಯಗಳನ್ನ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕಾಗುತ್ತೆ. ಆವಾಗ ಅರ್ಥ ಆಗುತ್ತೆ, ಆವಾಗ ಜ್ಞಾನದ ಬೆಳಕು ಜೀವನದಲ್ಲಿ ಬರುತ್ತೆ. ಬಂದ ಆದ ನಂತರ ಆನಂದವೇ ಆನಂದ ಇದೆ, ಆದ್ರೆ ಬರೋ ತನಕ ಪುರುಷಾರ್ಥ ಮಾಡಬೇಕಾಗತ್ತಲ್ಲ. ಈ ಶ್ರುತ ಆರಾಧನೆಯ ಹಬ್ಬದ ದಿನ ಇದು ಗೊತ್ತಿದೆಯಲ್ಲ, 100 ವರ್ಷದ ಹಿಂದೆ ಶ್ರುತ ಪಂಚಮಿ ಪರ್ವ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ರು ಜನ. ऐसे भी हुआ था. ಎಷ್ಟೋ ಜನರಿಗೆ ಶ್ರುತ ಪಂಚಮಿ ಅಂದ್ರೇನೆ ಗೊತ್ತಿರಲಿಲ್ಲ. ಹೀಗೆಲ್ಲ ಆಗಿದೆ. ಪುನಃ ಆ ಸ್ಥಿತಿ ಬರಬಾರದು. ಇವಾಗಿನ ನಿರರ್ಥಕ ಜೀವನದಲ್ಲಿ ಜೀವನ ಕಳೆದೋಗ್ಬಾರ್ದು ಅಂದ್ರೆ ಜೀವನದಲ್ಲಿ ಜ್ಞಾನಕ್ಕೆ ಆದ್ಯತೆ ಕೊಡಿ. ಜ್ಞಾನ ಪ್ರವೇಶ ಆಗಲಿಕ್ಕೆ ಜೀವನವನ್ನ ಅನುಕೂಲವಾಗಿಸಿ, ಯಾವೆಲ್ಲ ರೀತಿಯಾಗಿ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಇದೆ, ಎಷ್ಟೆಲ್ಲ ಕಷ್ಟಪಟ್ಟರೂ ಪರವಾಗಿಲ್ಲ, ಜ್ಞಾನ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಒಂದು ಪ್ರತಿಜ್ಞಾಪೂರ್ವಕ ಶ್ರುತ ಪಂಚಮಿ ಪರ್ವವನ್ನ ನಾವು ಆಚರಣೆ ಮಾಡಿದ್ರೆ ಸಾರ್ಥಕ ಆಗುತ್ತೆ. ಮುಂದಿನ ವರ್ಷ ಯಾವಾಗ ಶ್ರುತ ಪಂಚಮಿ ಬರುತ್ತೆ
ಅಲ್ಲಿ ತನಕ, ಅಲ್ಲಿವರೆಗೆ ನನಗೆ ಬಹುಭಾಗ ಜಿನ್ವಾನಿಯ ತತ್ವಜ್ಞಾನ ಅರ್ಥ ಆಗುವಷ್ಟಾದ್ರೂ ಜೀವನವನ್ನ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ಇದು ಸಾರ್ಥಕ ಆಗುತ್ತೆ.